ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಬೆಳಿಗ್ಗೆ ಅರ್ಜೆಂಟಾಗಿ ರೆಡಿ ದೋಸೆ ಇಡ್ಲಿ ಮಾಡ್ಬೇಕಂದ್ರೆ ಒಂದು ನೈಟೆಲ್ಲ ಅಕ್ಕಿ ನೆನೆಯಿಡಬೇಕು. ಆ ಥರದ್ದು ಅಲ್ಲ ಇದು. ಅರ್ಜೆಂಟಾಗಿ 2 ಅವರ್ಗೆ ಅಕ್ಕಿ ನೆನೆಸಿ ರವೆ ಅಕ್ಕಿ ಎರಡು ಮಿಕ್ಸ್ ಮಾಡಿ ಅರ್ಜೆಂಟಿಗೆ ಇಡ್ಲಿ ಥರ ಮಾಡುವಂಥದ್ದು ರೆಸಿಪಿ ತೋರಿಸ್ತೀನಿ ನೋಡಿ. ಇವಾಗ ಏನು ಮಾಡ್ಬೇಕಂತ ನೋಡ್ಕೊಂಬರೋಣ ಬನ್ನಿ. ಒಂದು ಜಾರ್ ತೊಗೋಬೇಕು. ಈ ಥರ ನೆನೆಸಿರೋ ಅಕ್ಕಿ ಈ ಥರ ಹಾಕಿ ನೀರು ಹಾಕ್ಬಾರ್ದು. ಅರ್ಧ ಬಟ್ಲು ಮೊಸರು, ಒಂದು ಬಟ್ಲು ಅಕ್ಕಿಗೆ ಅರ್ಧ ಬಟ್ಲು ಮೊಸರು ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಂಬರೋಣ ಬನ್ನಿ. ನೋಡಿ, ಈ ಥರ ಒಂದು ಬೌಲ್ ತೊಗೋಬೇಕು ರುಬ್ಬಿರೋದು. ಇದಕ್ಕೆ 4 ಸ್ಪೂನು ಸಣ್ಣ ರವೆ ಆದರೂ ಪರವಾಗಿಲ್ಲ, ಉಪ್ಪಿಟ್ಟು ರವೆ ಆದರೂ ಪರವಾಗಿಲ್ಲ, ಚಿರೋಟಿ ರವೆ ಆದರೂ ಪರವಾಗಿಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಆಗಬಾರ್ದು, ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಆಗಂಗೆ ನೋಡಿ. ಈ ಥರ ಆಗಬೇಕು. ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಇರುತ್ತಲ್ಲ, ಅದೇ ಇದರಲ್ಲಿ ಬರಬೇಕಿದು. ಒಂದು ಗಂಟು ಇರಬಾರ್ದು. ಆ ಥರ ನೀವು ಈ ಥರ ಮಾಡ್ಕೋಬೇಕು. ಇದಕ್ಕೆ ಅರ್ಧ ಸ್ಪೂನು ಉಪ್ಪು, ಈನೋ ಪ್ಯಾಕೆಟ್ ಇರುತ್ತಲ್ಲ ಇದ್ದಾರ ಹಾಕಿ, ಇಲ್ಲಾಂದ್ರೆ ಅಡುಗೆ ಸೋಡಾರ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಡೋಣ. ನೋಡಿ, ಚೆನ್ನಾಗಿ ಕಿರಿಬಿಟ್ಟು ನೋಡಿ. ಇವಾಗ ರೆಡಿಯಾಗಿದೆ. ಒಂದು 5 ನಿಮಿಷ, ಇದೊಂದು 10 ನಿಮಿಷ ನೆನೆದ್ರಾಗೆ ನಾವು ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಯಾಗಿ ಚಟ್ನಿ ಮಾಡೋದು ತೋರಿಸ್ತೀನಿ. ಒಂದು ಸ್ವಲ್ಪ ಕಾಯಿ, ಸ್ವಲ್ಪ ಹಸಿ ಕಡಲೆ ಬೀಜ, 1-2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ ಹಾಕ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊಂಬರ್ತೀನಿ ನೋಡಿ. ಈ ಥರ ಒಂದು ತಟ್ಟೆ ತೊಗೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಫುಲ್ಲು ಹಿಂಗೆ ಇಟ್ಕೊಂಡು ಇವಾಗ ಇದನ್ನ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಒಂದು ಕಡ್ಡಿ ಕರಿಬೇವು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಈ ಥರ ಬ್ರೌನ್ ಕಲರ್ ಆಗೋವರೆಗೂ ಉಟ್ಕೋಬೇಕು. ಇದನ್ನು ಆವಾಗಲೇ ನಾವು ರೆಡಿ ಮಾಡಿದ್ದೀವಲ್ವ ಹಿಟ್ಟು, ಅದಕ್ಕೆ ಸ್ವಲ್ಪ ಚಟ್ನಿಗೆ ಹಾಕೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಿರುತ್ತೆ. ನಾಷ್ಟಕ್ಕೆ, ಮಕ್ಕಳ ಡಬ್ಬಿಗೆ, ಯಾರ ನೆಂಟರು ಬಂದಾಗೆ ಮಾಡಿಕೊಡಿ, ತುಂಬ ಖುಷಿಯಾಗಿ ತಿಂತಾರೆ ನೋಡಿ. ಆವಾಗಲೇ ಒಗ್ಗರಣೆ ಹಾಕಿದೀವಲ್ಲ, ಅದನ್ನು ಸ್ವಲ್ಪ ಚಟ್ನಿಗೆ ಸ್ವಲ್ಪ ಹಿಟ್ಟು ಮಾಡ್ಕೊಂಡಿದ್ದೀವಲ್ಲ ಆವಾಗಲೇ, ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಇವಾಗ ನಾವು ಗ್ಯಾಸ್ ಹಚ್ಬಿಟ್ಟು ಇಡೋಣ. ಇವಾಗ ಅದೆಲ್ಲ ರೆಡಿಯಾಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಹಾಕ್ಬಿಟ್ಟು ಇವಾಗ ಒಂದು ಬಾಣಲಿ ಇಟ್ಟು, ಈ ಥರ ಒಂದು ಬಾಣಲಿ ಇಟ್ಟು ಒಂದು ಬಟ್ಲಿಟ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಒಂದು ತಟ್ಟೆ ಇಟ್ಕೋಬೇಕು. ಎಣ್ಣೆ ಹಚ್ಚಿದ್ದೀವಲ್ವ ಆವಾಗಲೇ, ಆ ತಟ್ಟೆಗೆ ಈ ಥರ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟು ಹಾಕಿ ಎಲ್ಲ ಸರಿ ಮಾಡಿ ಈ ಥರ ಮಾಡಿಬಿಟ್ಟು ಒಂದು 5 ನಿಮಿಷ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ತಟ್ಟೆ ಮುಚ್ಚೋಣ. ಒಂದು 10ರಿಂದ 15 ನಿಮಿಷ ತಟ್ಟೆ ಮುಚ್ಚೋಣ ನೋಡಿ. ಒಂದು 10ರಿಂದ 15 ನಿಮಿಷ ಆಗಿದೆ. ಇವಾಗ ತಟ್ಟೆ ತೆಗೆಯೋಣ ನೋಡಿ. ಈ ಥರ ಆಗಿದೆ, ತುಂಬ ಚೆನ್ನಾಗಾಗಿದೆ ನೋಡಿ. ಇವಾಗ ಬೆಂದಿದೆ ಅಂತ ನೋಡ್ಬೇಕಂದ್ರೆ ಒಂದು ಸ್ಪೂನು, ಒಂದು ಚಾಕುನ ತೊಗೊಂಡ್ಬಿಟ್ಟು ಈ ಥರ ಚುಚ್ಚಿ ನೋಡಬೇಕು ನೋಡಿ. ಇದಕ್ಕೆ ಅಂಟ್ತಾ ಇಲ್ಲ, ಆವಾಗೇ ಇದು ಆಗಿದೆ, ರೆಡಿ ಆಗಿದೆ ಅಂತ ಅರ್ಥ. ಇವಾಗ ತೊಗೊಳ್ಳೋಣ. ತೊಗೊಂಡು ಒಂದು 5 ನಿಮಿಷ ಆರಕ್ಕೆ ಬಿಡೋಣ. ಆರಾದಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ರೆಡಿಯಾಗಿದೆ. ನಿಮಗಿದು ಯಾವ ಶೇಪಲ್ಲಿ ಬೇಕಾದ್ರೂ, ರೌಂಡ್ ಬೇಕಾದ್ರೂ ತೊಗೋಬೋದು, ಸ್ಕ್ವಯರ್ ಬೇಕಾದ್ರೂ ಮಾಡ್ಕೋಬೋದು. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ. ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಮಕ್ಕಳಿಗೆ
ಇಡ್ಲಿ ಕೊಟ್ಟರೆ ಒಂದು ತಿಂತಾರೆ, ಇದನ್ನು ಕೊಟ್ಟರೆ ಅಂತೂ 2 3 ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ರೆಡಿ ಆಯಿತು, ನಾನು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಅಲ್ವಾ? ನೋಡಿ ಈ ಥರ ಮಾಡಿ ನಾವು ಒಂದೊಂದಾಗಿ ತೆಗೆದಿಟ್ಕೊಳ್ಳೋಣ. ನೋಡಿ ಈ ಥರ ಬರ್ತಾವೆ. ನಿಧಾನಕ್ಕೆ ನಾವು ಒಂದೊಂದಾಗಿ ತೆಗೆದು ಜೋಡಿಸ್ಕೋಬೇಕು. ಅಕ್ಕಿ ಸಣ್ಣ ರವೆಯಿಂದ ಮಾಡಿದ ನಾಷ್ಟಕ್ಕೆ ಎಲ್ಲ ರೆಡಿಯಾಗಿದೆ ನೋಡಿ. ಈ ಥರ ಆಗಿದೆ ನೋಡಿ. ಈ ಥರ ಮುರಿದ್ರೆ ಎಷ್ಟು ಸಾಫ್ಟಾಗಿದೆ. ಮಕ್ಕಳು ಕೊಟ್ಟರೆ ತುಂಬ ಚೆನ್ನಾಗಿ ತಿನ್ಕೊತವ್ರೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ಚಟ್ನಿ ಸಾಂಬಾರು ಎರಡೂ ಕೊಟ್ಟರೆ ತುಂಬ ಚೆನ್ನಾಗಿ ಟೇಸ್ಟಾಗಿದೆ ಅಂತ ಮಕ್ಕಳು ತಿಂತಾರೆ. ನಿಮ್ಗೆ ಇದು ನಾಷ್ಟ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.